ಹಾಯ್ ಹಲೋ ನಮಸ್ತೆ ನೇತ್ರಾಶ ಭಾನುವಾರದ ಎವರ್ಗ್ರೀನ್ ಕಥಾ ಹಂದರಕ್ಕೆ ಹೃದಯಪೂರ್ವಕವಾಗಿರ್ತಕ್ಕಂಥ ಸ್ವಾಗತ. ಈ ಭಾನುವಾರದ ಕಥಾ ಹಂದರದ ಕಥಾವಸ್ತು ಜೀವನ ಒಂದು ಚಕ್ರದ ಹಾಗೆ ಎಂಬತಕ್ಕಂಥ ಒಂದು ಸುಂದರವಾಗಿರ್ತಕ್ಕಂಥ ಕತೆ. ಒಂದು ಊರಲ್ಲಿ ಒಬ್ಬ ಕುಂಬಾರ ಅವನ ತಾಯಿ, ಹೆಂಡತಿ ಮತ್ತು ಮಗನ ಜೊತೆ ಜೀವನ ನಡೆಸುತ್ತಾ ಬಂದನು. ಕುಂಬಾರನ ಹೆಂಡತಿಗೆ ಕುಂಬಾರನ ತಾಯಿಯನ್ನು ಕಂಡರೆ ಆಗುತ್ತಿರಲಿಲ್ಲ. ಅತ್ತೆಯನ್ನು ಮನೆಯಿಂದ ಹೊರಗಡೆ ಮನೆ ಮಾಡಿ ಇಡಿ ಎಂದು ತನ್ನ ಗಂಡನನ್ನು ಹಿಂಸಿಸುತ್ತಿದ್ದಳು. ಆದರೆ ಆ ಕುಂಬಾರ ತುಂಬ ದಿನಗಳು ಹೆಂಡತಿಯ ಮಾತುಗಳನ್ನು ಕಿವಿಗೆ ಹಾಕಿಕೊಳ್ಳಲಿಲ್ಲ. ಹೆಂಡತಿ ಬೇರೆ ಮನೆಯನ್ನು ಮಾಡಿ ಅಕ್ಕಿ ಬೇಳೆಗೆ ತೊಂದರೆಯಾಗದೆ ನೋಡಿಕೊಳ್ಳೋಣ ಎಂದು ಪದೇ ಪದೇ ಬಿಡದೆ ಹಿಂಸಿಸುತ್ತಿದ್ದಳು. ಹೆಂಡತಿಯ ಹಿಂಸೆಯನ್ನು ತಡೆಯಲು ಆಗದೆ ಒಂದು ದಿನ ಆ ಕುಂಬಾರ 20 ಅಡಿ ದೂರ ಇರುವ ಒಂದು ಬಾಡಿಗೆ ಮನೆಯನ್ನು ನೋಡಿ ಅವನ ತಾಯಿಯನ್ನು ಇರಿಸುತ್ತಾನೆ. ಕುಂಬಾರನ ಹೆಂಡತಿ ಕುಂಬಾರ ಮಾಡಿದ ತಟ್ಟೆ ಒಂದನ್ನು ಕೊಟ್ಟು, ದಿನವೂ ಈ ತಟ್ಟೆ ತಂದರೆ ಇದರ ತುಂಬ ಊಟ ಇಟ್ಟು ಕೊಡುತ್ತೇನೆ, ನಂತರ ನೀವು ಮನೆಗೆ ಹೋಗಿ ಸಂತೋಷವಾಗಿ ಊಟ ಮಾಡಬಹುದು ಎಂದು ಹೇಳಿದಳು. ಕುಂಬಾರನ ತಾಯಿಗೆ ಇದು ಅವಮಾನವಾಗಿ ಎನಿಸಿತು. ಆದರೂ ತನ್ನ ಮಗನಿಗೋಸ್ಕರ ಸೊಸೆ ಮಾತಿನಂತೆ ಬದುಕುತ್ತಿದ್ದಳು. ಅಜ್ಜಿ ಮನೆ ಬಿಟ್ಟು ಹೋಗಿದ್ದು ಮೊಮ್ಮಗನಿಗೂ ಇಷ್ಟ ಇರಲಿಲ್ಲ. ಸಮಯ ಸಿಕ್ಕಾಗಲೆಲ್ಲ ಅಮ್ಮನಿಗೆ ತಿಳಿಯದ ಹಾಗೆ ಅಜ್ಜಿ ಮನೆಗೆ ಹೋಗಿ ಆಟವಾಡಿ ಬರುತ್ತಿದ್ದ. ಕುಂಬಾರನ ಮಗ ಬೆಳೆದ. ಅಪ್ಪ ಮಾಡುವ ಕೆಲಸವನ್ನು ಸೂಕ್ಷ್ಮವಾಗಿ ಗಮನಿಸುತ್ತಾ ಬಂದನು. ಅಪ್ಪ ಹೊರಗೆ ಹೋದಾಗ ಆ ಯಂತ್ರವನ್ನು ಚಲಾಯಿಸಿ ಮಡಿಕೆ ಮಾಡಲು ಪ್ರಯತ್ನಿಸುತ್ತಿದ್ದ. ಹೀಗೆ ಕೆಲವು ದಿನಗಳ ನಂತರ ಅವನು ಅಪ್ಪನ ಹಾಗೆಯೇ ಮಡಿಕೆ ಮಾಡಲು ಕಲಿತನು. ಇಷ್ಟು ಚಿಕ್ಕ ವಯಸ್ಸಿನಲ್ಲಿಯೇ ಅವನ ಅಪ್ಪ ಹಾಗೆ ಮಡಿಕೆ ಮಾಡಲು ಕಲಿತು ಬಿಟ್ಟ. ಮೊದಲು ಅವನು ಒಂದು ತಟ್ಟೆಯನ್ನು ತಯಾರಿಸಿ ಅವನ ತಾಯಿಯ ಕೈಯಲ್ಲಿ ಕೊಟ್ಟನು. ಆ ತಟ್ಟೆಯನ್ನು ನೋಡಿ ತಾಯಿಗೆ ಹೆಮ್ಮೆ ಎನಿಸಿತು. ಮೊದಲು ತನ್ನ ಮಗ ಒಂದು ವಸ್ತುವನ್ನು ಕೈಯಲ್ಲಿ ಕೊಟ್ಟಿರುವುದನ್ನು ಕಂಡು ಎಲ್ಲಿಲ್ಲದ ಸಂತೋಷ. ಅದೇ ಸಂತೋಷದಲ್ಲಿ ಕೇಳಿದಳು, ಮಗು, ಮಾಡುವುದಕ್ಕೆ ಎಷ್ಟೋ ಮಡಿಕೆಗಳಿರುವಾಗ ಏಕಪ್ಪ ಈ ಒಂದು ತಟ್ಟೆಯನ್ನು ಮಾತ್ರ ಮಾಡಲು ನಿನಗೆ ಆಲೋಚನೆ ಬಂತು ಅಂತ. ಆಗ ಅದಕ್ಕೆ ಮಗ ಹೇಳಿದ, ಅಮ್ಮ, ನಾಳೆ ನನಗೆ ಮದುವೆಯಾಗುತ್ತದೆ, ಹೆಂಡತಿ ಬರುತ್ತಾಳೆ, ಈ ಮನೆಯಲ್ಲಿ ಇರುತ್ತಾಳೆ, ನೀವು ಈಗ ಅಜ್ಜಿ ಇರುವ ಮನೆಯಲ್ಲಿ ಇರುತ್ತೀರ. ನಾಳೆ ನನ್ನ ಹೆಂಡತಿ ಊಟ ಕೊಡುವಾಗ ಒಂದು ತಟ್ಟೆ ಬೇಕಲ್ಲಮ್ಮ, ಅದಕ್ಕೆ ಈ ತಟ್ಟೆಯನ್ನೇ ಮಾಡಿದೆ ಎಂದು ಹೇಳಿದ. ಇದೇ ಜೀವನ ಚಕ್ರ. ಇಂದು ನಾವು ಮಾಡುವ ಉಪಕಾರವಾಗಲಿ ಅಪಕಾರವಾಗಲಿ ನಾಳೆ ಇದೇ ರೀತಿ ನಮಗೆ ನಡೆಯುತ್ತದೆ ಎಂಬುದನ್ನು ನೆನಪಿಟ್ಟುಕೊಳ್ಳಬೇಕು ಎಂಬತಕ್ಕಂಥ ಸಂದೇಶವನ್ನು ಸಾರುವಂಥ ಕಥೆಯನ್ನು ಕೇಳಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು. ಮುಂದಿನ ಭಾನುವಾರ ಮತ್ತೊಂದು ಕಥೆಯೊಂದಿಗೆ ಆಗಮಿಸುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಗುರುದೇವ್.